ಅಂತಿಮ ಫಲಿತಾಂಶ ಪ್ರಕಟಕ್ಕೆ ಕುತೂಹಲ ಹೆಚ್ಚಾಗ್ತಾ ಇದೆ. ಏನಾಗಬಹುದು ಅಂತ ಚುನಾವಣಾ ಅಧಿಕಾರಿಗಳಿಂದ ಅಧಿಕೃತ ಘೋಷಣೆ ಒಂದೇ ಬಾಕಿ. ಬಟ್ ಆಲ್ಮೋಸ್ಟ್ ಬಿಜೆಪಿ ಅಭ್ಯರ್ಥಿ ಗೆದ್ದಂಗೆ ಅನ್ನುವಂತಹ ಭಾವನೆ ಬಿಜೆಪಿ ನಾಯಕರಲ್ಲಿ. ಫಲಿತಾಂಶವನ್ನ ಘೋಷಣೆ ಮಾಡಿಲ್ಲ ಇನ್ನಿ ತನಕ. ಕಾರಣ ಹೈಡ್ರಾಮಾ ಸೃಷ್ಟಿಯಾಗಿದೆ. ಮುಚ್ಚಿದ ಲಕೋಟೆಯಲ್ಲಿ ಚುನಾವಣಾ ಆಯೋಗಕ್ಕೆ ಫಲಿತಾಂಶ ರವಾನೆಯಂತೆ. ಸೂಕ್ಷ್ಮ ವಿಚಾರ ಆಗಿರೋದ್ರಿಂದ ಫಲಿತಾಂಶ ಅನೌನ್ಸ್ ಮಾಡೋದು ಸ್ವಲ್ಪ ಮಟ್ಟಿಗೆ ಬಾಕಿ ಉಳ್ಕೊಂಡಿದೆ. 3 ವರ್ಷದ ಕಾನೂನು ಹೋರಾಟಕ್ಕೆ ನ್ಯಾಯ ಸಿಕ್ಕಿದೆ ಅಂತ ಜೀವರಾಜ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಶೃಂಗೇರಿ ಅಂತಿಮ ಫಲಿತಾಂಶ ಪ್ರಕಟಕ್ಕೆ ಇನ್ನೂ ಕೂಡ ಕೌಂಟ್ ಡೌನ್ ಅಂತ ಹೇಳಬಹುದು. ಕಾರಣ ಇಷ್ಟೆಲ್ಲ ಹೈಡ್ರಾಮಾ, ಆಕ್ರೋಶ, ಮತ ಎಣಿಕೆ ಕಾರ್ಯದ ಮುಂಭಾಗದಲ್ಲಿ, ಆ ಕೇಂದ್ರದ ಮುಂಭಾಗದಲ್ಲಿ ಇಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರ ಜಮಾವಣೆ, ಇದರ ಮಧ್ಯದಲ್ಲಿ ಫಲಿತಾಂಶ ಪ್ರಕಟ ಆಗಿ ಹೋಗಿದ್ರೆ ಪರಿಸ್ಥಿತಿ ಕೈ ಮೀರುವಂತಹ ಸಾಧ್ಯತೆಗಳಿತ್ತು. ಇದನ್ನ ಅರ್ಥಂತಹ ಚುನಾವಣಾ ಅಧಿಕಾರಿಗಳು ಅಂತಿಮ ಫಲಿತಾಂಶ ಪ್ರಕಟ ಮಾಡದೆ ಮುಚ್ಚಿದ ಲಕೋಟೆಯಲ್ಲಿ ಆ ಫಲಿತಾಂಶವನ್ನ ರವಾನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. 6ನೇ ಏಪ್ರಿಲ್ 2026ರಲ್ಲಿ ಒಂದು ತೀರ್ಪನ್ನು ಕೊಡುತ್ತೆ. ಆ ತೀರ್ಪಿನ ಪ್ರಕಾರ ನಮಗೆ ರೀವೆರಿಫಿಕೇಶನ್ ಮತ್ತು ರೀಕೌಂಟಿಂಗ್ ಅನ್ನ ಆದೇಶ ಮಾಡುತ್ತೆ. ಆ ಆದೇಶದಂತೆ ರೀವೆರಿಫಿಕೇಶನ್ ಹಾಗೂ ರೀಕೌಂಟಿಂಗ್ ಅನ್ನ ನಾವು ಮಾಡಿದ್ದೀವಿ. ಸಂಪೂರ್ಣ ಹೈಕೋರ್ಟ್ನ ಆದೇಶದಂತೆ ನಮಗೆ ತೀರ್ಪನ್ನು ಘೋಷಣೆ ಮಾಡುವಂಥದ್ದು ನಮಗೆ ಹೈಕೋರ್ಟ್ನ ಆದೇಶದಲ್ಲಿ ಹೇಳಿರಲಿಲ್ಲ. ಹಾಗಾಗಿ ನಾವು ಕೇವಲ ಪೋಸ್ಟಲ್ ಬ್ಯಾಲೆಟ್, ಅಲ್ಲಿ ಹೈಕೋರ್ಟ್ನ ಆದೇಶದಲ್ಲಿದ್ದಂಥದ್ದು EVM ಮತಗಳ ಬಗ್ಗೆ ಏನು ಹೇಳಿರಲಿಲ್ಲ, ಬರೀ ಅಂಚೆ ಮತಗಳ ಬಗ್ಗೆ ಮಾತ್ರ ಹೇಳಿದ್ದು. ಅಂಚೆ ಮತಗಳನ್ನು ಸುಮಾರು 279 ಅಂತ ಹೈಕೋರ್ಟ್ ಹೇಳಿತ್ತು. ಆ 279 ಅಂಚೆ ಮತಗಳನ್ನು ಮರುಪರಿಶೀಲನೆ ಮಾಡಿ ಬಾಕಿ ಉಳಿದಂತಹ ಅಂಚೆ ಮತಗಳನ್ನು, ಮತಪತ್ರಗಳನ್ನು ಮರು ಎಣಿಕೆ ಮಾಡಿ ಅಂತ ಹೈಕೋರ್ಟ್ ಹೇಳಿತ್ತು. ಸೊ ಅದರಂತೆ ಇವತ್ತು ಸಂಪೂರ್ಣ ಪ್ರಕ್ರಿಯೆ ಇವತ್ತು ಮುಗಿಸಿದ್ವಿ. ಸೊ ಮುಗಿಸಿದ ನಂತರ ಹೈಕೋರ್ಟ್ನ ತೀರ್ಪಿನಲ್ಲಿ ನಮಗಿದ್ದಂಥದ್ದು ಇಬ್ಬರ ಬಗ್ಗೆ ಮಾತ್ರ. ಒಂದು ಅಭ್ಯರ್ಥಿ ಅಂದರೆ ಅಲ್ಲಿ ಪಿಟಿಷನರ್ ಅಂತ ಏನು ಕರಿತೀವಿ, ಮೇಲ್ಮನವಿದಾರರು ಜೀವರಾಜ್ ಅವರು, ಹಾಗೂ 1ನೇ ಎದುರುದಾರರು TD ರಾಜೇಗೌಡ. ನನಗೇನು ಬೇಡ. ಇದೀಗ 12 ಗಂಟೆ ಆಗಿದೆ. ಸೊ ಇದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ಬಿಜೆಪಿ ಅಭ್ಯರ್ಥಿ ಆದಂತಹ ಜೀವರಾಜ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೇನೆ. ಸರ್, ಬೆಳಗ್ಗೆ 9 ಗಂಟೆಯಿಂದ ಸರಿಸುಮಾರು 12 ಗಂಟೆವರೆಗೆ ಮತ ಎಣಿಕೆ ಕೇಂದ್ರದ ಹೊರಭಾಗದಲ್ಲಿದ್ರಿ. ಏನೆಲ್ಲ ಆಯ್ತು? ಬೆಳಿಗ್ಗೆ 7 ಗಂಟೆಯಿಂದ ಇದ್ದೀವಿ. ಆಗಿದ್ದಿಷ್ಟೇ, ಬೆಳಿಗ್ಗೆ 7 ಗಂಟೆಯಿಂದನೂ ಕಾಂಗ್ರೆಸ್ನವರು ಈ ಕೌಂಟಿಂಗ್ ಬೇಡ, ಸಾಕು ನಿಲ್ಲಿಸಿ, ಕೌಂಟಿಂಗ್ ಬೇಡ, ಸಾಕು ನಿಲ್ಲಿಸಿ, ಏನಕ್ಕೆ ಕೌಂಟಿಂಗ್ ನಿಲ್ಲಿಸ್ಬೇಕು ಅಂತ ಗೊತ್ತಿಲ್ಲ. ಕೌಂಟಿಂಗ್ ನಿಲ್ಲಿಸಿ ಅನ್ನೋದೇ ಅವರ ಬೆಳಿಗ್ಗೆ 7:10ರಿಂದ ಶುರುವಾಗಿದ್ದ ಹೋರಾಟ ಇಷ್ಟ ತನಕ ನಡೆದಿದೆ. ನಾನು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಸತತವಾಗಿ 3 ವರ್ಷಗಳ ಕಾಲ ಹೋರಾಟ ಮಾಡಿದ್ದಕ್ಕೆ ಇವತ್ತು ಜಯ ಸಿಕ್ಕಿದೆ. ಇವತ್ತು ಏನು ಜಯ ಸಿಕ್ಕಿದೆ, ಇದರದ್ದು ಇನ್ನೂ ಸರ್ಟಿಫಿಕೇಟು ಸಿಕ್ಕಿಲ್ಲ. ಎಲೆಕ್ಷನ್ ಕಮಿಷನ್ಗೆ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಇದು ಕೋರ್ಟಲ್ಲಿರೋ ವಿಷಯ ಆಗಿರೋದ್ರಿಂದ ಹೆಚ್ಚು ಮಾತಾಡೋದು ಸರ್. ಎಷ್ಟು ಮತಗಳ ಅಂತರದಿಂದ ಒಂದು ನನಗೆ EVM ಇಂದು ಇನ್ನೂ ಟೋಟಲ್ ಇದಿಲ್ಲ. ಬಟ್ ಆದರೂ ನನಗೂ ಅವರಿಗೂ ಇದು ಹಾಕಿದಾಗ ನನಗೆ ಬಹುಮತ ಇದೆ. ಸೊ ಮಧ್ಯಾಹ್ನದ ವೇಳೆಗೆ ವಿಜಯೋತ್ಸವನ ಆಚರಿಸತಕ್ಕಂಥ ಮಾಹಿತಿ ಇಷ್ಟ ಬಂದಿದೆ. ಸೊ ಇದ್ರ ಬಗ್ಗೆ ನಾನು ಒಳಗಡೆ ಇದ್ದಿದ್ದರಿಂದ ಇಲ್ಲಿ ವಿಜಯೋತ್ಸವ ಯಾರು ಮಾಡೋದು ಅನ್ನುವಂಥ ಹೆಚ್ಚು ಮಾಹಿತಿ ಇಲ್ಲದೆ ಇರೋದ್ರಿಂದ ಇಲ್ಲದ ಮಾಹಿತಿನ ಹೇಳೋದು ಅಷ್ಟು ಸರಿ. ನನಗೆ ಮಧ್ಯಾಹ್ನ ವಿಜಯೋತ್ಸವ ಮಾಡೋಕ್ಕೆ ಇನ್ನೂ ಬ್ಯಾಲೆಟೇ ಓಪನ್ ಆಗಿರಲಿಲ್ಲ. ಬ್ಯಾಲೆಟ್ ಓಪನ್ ಆಗಿದ್ದೆ 3:15 ಗಂಟೆ ಮೇಲೆ. 3:15 ಗಂಟೆ ಮೇಲೆ ಓಪನ್ ಆಗೋಷ್ಟೊತ್ತಿಗೆ ಮುಂಚೆನೇ ವಿಜಯೋತ್ಸವ ಮಾಡಿದರೆ ಅದಕ್ಕೆ ನಾನು ಏನಣ್ಣ ಹೇಳೋದು? ಸರಿ, ಸುಮಾರು 3 ವರ್ಷಗಳು, ಅದರ ಜೊತೆಯಾಗಿ ಬೆಳಗ್ಗೆಯಿಂದ ಮಧ್ಯರಾತ್ರಿ 12 ಗಂಟೆವರೆಗೆ ಸುಸ್ತಾಗಿದೆ. ನನ್ನ ಮುಖ ನೋಡಿದ್ರೆ ಕಾಣ್ತಿದೆಯಲ್ಲ. ಆದರೂ ಒಂದೇ ಒಂದು ಅಂದರೆ ಅಧಿಕಾರಿಗಳು ನನ್ನ ಧನ್ಯವಾದ ಹೇಳ್ತೀನಿ. ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಈಗಲೂ ಒಂದು ಮತ ಕೊಟ್ಟು ಕಳಿಸ್ತೀನಿ. ಹಾಗಾಗಿ ಅವರಿಗೆ ಧನ್ಯವಾದ. ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಅವರ ಮಾತು. ಭರತ್, ಗ್ಯಾರಂಟಿ ನ್ಯೂಸ್, ಚಿಕ್ಕಮಗಳೂರು.